ಮೊದಲನೇ ಪ್ರಶ್ನೆ, ಕಂಪ್ಯೂಟರ್ ಮಾನಿಟರನ್ನು ಈಗೂ ಸಹ ಕರೆಯಲಾಗುತ್ತದೆ. ಸರಿಯಾದ ಉತ್ತರ VDU ಅಂತ ಕರೀತಾರೆ. ಕಂಪ್ಯೂಟರ್ ಮಾನಿಟರನ್ನು VDU ಅಂತ ಸಹ ಕರೀತಾರೆ. ಎರಡನೇ ಪ್ರಶ್ನೆ, ಮೆಮೊರಿ TB, KB, GB, MB ಈ ಘಟಕಗಳನ್ನು ಆರೋಹಣ ಕ್ರಮದಲ್ಲಿ ಬರೆದಾಗ ಸರಿಯಾದ ಉತ್ತರ TB, KB, GB, MBಗಳನ್ನು ಅಸೆಂಡಿಂಗ್ ಆರೋಹಣ ಕ್ರಮದಲ್ಲಿ ಬರೆದಾಗ ಅತ್ಯಂತ ದೊಡ್ಡದು TB, ನಂತರ GB, ನಂತರ MB, ನಂತರ KB. ಇವುಗಳಲ್ಲಿ ಯಾವುದು DVDಗಿಂತ ಹೆಚ್ಚಿನ ಡೇಟಾವನ್ನು ಸಂಗ್ರಹಿಸುತ್ತದೆ? DVDಗಿಂತ ಅಧಿಕ ಡೇಟಾವನ್ನು ಸಂಗ್ರಹಿಸುವುದು ಯಾವುದು? ಸರಿಯಾದ ಉತ್ತರ ಬ್ಲೂ ರೇ ಡಿಸ್ಕ್. 8 ಬಿಟ್ಗಳು ಇದರಿಂದ ರಚನೆಯಾಗುತ್ತವೆ. 8 ಬಿಟ್ಸ್ ಈಸ್ ಈಕ್ವಲ್ ಟು ಅಂತ. ಸರಿಯಾದ ಉತ್ತರ ಬೈಟ್. 1 ಬೈಟ್ ಅಂದರೆ 8 ಬಿಟ್ ಅಂತ ಅರ್ಥ. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಕಂಪ್ಯೂಟರ್ ನೀಡಿದ ಔಟ್ಪುಟ್ನ ಫಲಿತಾಂಶ ಯಾವುದು? ನಾವು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಾಗ ಅದು ಕೊಡುವ ಔಟ್ಪುಟ್ನ ಫಲಿತಾಂಶ ಯಾವುದು? ಸರಿಯಾದ ಮಾಹಿತಿ ಅಂತ ಕರಿತೀವಿ, ಇನ್ಫಾರ್ಮೇಷನ್. ನಾವು ಏನು ಡೇಟಾ ಕೊಡ್ತೀವೋ ಅದಕ್ಕೆ ಸಂಬಂಧಿಸಿದ ಇನ್ಫಾರ್ಮೇಷನ್, ಮಾಹಿತಿಯನ್ನು ಕಂಪ್ಯೂಟರ್ ನಮಗೆ ಕೊಡುತ್ತದೆ. ಇವುಗಳಲ್ಲಿ ಯಾವುದನ್ನು ಓದುವ, ಬರೆಯುವ, ಸ್ಮರಣೆ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದನ್ನು ಓದುವ ಅಥವಾ ಬರೆಯುವ ಮೆಮೊರಿ ಎಂದು ಕರೆಯಲಾಗುತ್ತದೆ. ಕಂಪ್ಯೂಟರ್ನಿಂದ ಮುದ್ರಿತ ಔಟ್ಪುಟ್ಟನ್ನು ಏನೆಂದು ಕರೆಯಲಾಗುತ್ತದೆ? ಮುದ್ರಿತ ಅಂದರೆ ಪ್ರಿಂಟರ್ ಮೂಲಕ ಮುದ್ರಿತ ಬರುತ್ತೆ ನಮಗೆ. ನಾವು ಕಂಪ್ಯೂಟರ್ಗೆ ಕೊಟ್ಟ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ನಿಂದ ನಾವು ಔಟ್ಪುಟ್ ಪಡೆಯೋಕ್ಕೆ ಏನು ಪ್ರಿಂಟ್ ಕೊಡ್ತೀವಲ್ಲ, ಆ ಪ್ರಿಂಟ್ನ ನಾವು ಏನೆಂದು ಕರೆಯುತ್ತೇವೆ? ಕಂಪ್ಯೂಟರ್ನಿಂದ ಮುದ್ರಿತ ಔಟ್ಪುಟ್ಟನ್ನು ನಾವು ಹಾರ್ಡ್ ಕಾಪಿ ಎಂದು ಕರೆಯುತ್ತೇವೆ. MS ವರ್ಡ್ ಡ್ಯಾಶ್ಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ MS ವರ್ಡ್ ಎಂಬುದು ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಡ್ಯಾಶ್ ಎನ್ನುವುದು ಡಿಸ್ಕನ್ನು ಟ್ರ್ಯಾಕ್ಗಳು ಮತ್ತು ಸೆಕ್ಟರ್ಗಳಾಗಿ ವಿಭಜಿಸುವ ಪ್ರಕ್ರಿಯೆಯಾಗಿದೆ. ಸರಿಯಾದ ಉತ್ತರ ಫಾರ್ಮ್ಯಾಟಿಂಗ್ ಎನ್ನುವುದು ಡಿಸ್ಕನ್ನು ಟ್ರ್ಯಾಕ್ಗಳು ಮತ್ತು ಸೆಕ್ಟರ್ಗಳಾಗಿ ವಿಭಜಿಸುತ್ತದೆ. WWW ಎಂದರೆ ಏನು? ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಸಂಸ್ಕರಣಾ ಘಟಕ CPUದ ಘಟಕಗಳು? CPUದ ಘಟಕಗಳು ಯಾವುವು ಅಂದರೆ ಅದು ಸರಿಯಾದ ಉತ್ತರ ಅಂಕಗಣಿತ ತರ್ಕ ಘಟಕ, ನಿಯಂತ್ರಣ ಘಟಕ ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ಇವೆರಡೂ ಕೂಡ CPUದ ಘಟಕಗಳು. 12ನೇ ಪ್ರಶ್ನೆ, ಕೆಳಗಿನ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಯಾವುದು ಹೊಂದಿತ್ತು? ಅಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು ಈ ಕೆಳಗಿನ ಯಾವುದನ್ನು ಹೊಂದಿದ್ದವು? ಸರಿಯಾದ ಉತ್ತರ
ವ್ಯಾಕ್ಯೂಮ್ ಟ್ಯೂಬ್ಗಳು ಮತ್ತು ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಹೊಂದಿದ್ದವು. ರ್ಯಾಮ್ ಎಲ್ಲಿದೆ? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎಲ್ಲಿದೆ? ಸರಿಯಾದ ಉತ್ತರ ಎಕ್ಸ್ಟರ್ನಲ್ ಡ್ರೈವ್. ಕಂಪ್ಯೂಟರ್ ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ಗಳನ್ನು ಹೊಂದಿದ್ದರೆ ಅದನ್ನು ಏನೆಂದು ಕರೆಯಲಾಗುತ್ತದೆ? ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ಗಳನ್ನು ಒಂದು ಕಂಪ್ಯೂಟರ್ ಹೊಂದಿದ್ದರೆ ಅದನ್ನು ಮಲ್ಟಿ ಪ್ರೊಸೆಸರ್ ಎಂದು ಕರೆಯಲಾಗುತ್ತದೆ. ಕಂಪ್ಯೂಟರ್ ಇತರರಿಗೆ ಡೇಟಾಬೇಸ್ ಸೇವೆಗಳನ್ನು ಒದಗಿಸಿದರೆ ಅದನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಕಂಪ್ಯೂಟರ್ ಇತರರಿಗೆ ಡೇಟಾಬೇಸ್ ಸೇವೆಗಳನ್ನು ಒದಗಿಸಿದರೆ ಅದನ್ನು ಡೇಟಾಬೇಸ್ ಸರ್ವರ್ ಎಂದು ಕರೆಯಲಾಗುತ್ತದೆ. URL ಇದರ ಪೂರ್ಣ ರೂಪ ಏನು? ಸರಿಯಾದ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ರೂಪದಲ್ಲಿ ಡೇಟಾವನ್ನು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಲಾಗಿದೆ? ಡೇಟಾವನ್ನು ಕಂಪ್ಯೂಟರ್ನಲ್ಲಿ ಯಾವ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ ಅಂದರೆ ಸರಿಯಾದ ಉತ್ತರ ಅದು ಬೈನರಿ ರೂಪದಲ್ಲಿ. 18ನೇ ಭಾಷೆ, ಅಸೆಂಬ್ಲಿ ಭಾಷೆ ಎಂಬುದು ಯಾವ ಹಂತದ ಭಾಷೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಮಟ್ಟದ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ದಾಖಲೆಗಳು, ಚಲನಚಿತ್ರಗಳು, ಚಿತ್ರಗಳು ಮತ್ತು ಛಾಯಾಚಿತ್ರಗಳು ಇತ್ಯಾದಿಗಳನ್ನು ಎಲ್ಲಿ ಸಂಗ್ರಹಿಸಲ್ಪಡುತ್ತದೆ? ಸರಿಯಾದ ಉತ್ತರ ಇವೆಲ್ಲವನ್ನು ಕೂಡ ನಾವು ಫೈಲ್ ಸರ್ವರ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ದಾಖಲೆಗಳು, ಚಲನಚಿತ್ರಗಳು, ಚಿತ್ರಗಳು, ಛಾಯಾಚಿತ್ರಗಳು ಇತ್ಯಾದಿಗಳನ್ನು ನಾವು ಫೈಲ್ ಸರ್ವರ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ರ್ಯಾಮ್ನಲ್ಲಿ ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಲ್ಲಿ ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಸೆಮಿಕಂಡಕ್ಟರ್ಗಳನ್ನು. ಕಂಪ್ಯೂಟರ್ಗಳ ವಿಷಯದಲ್ಲಿ GUI ಇದರ ಪೂರ್ಣ ರೂಪ ಏನು? ಸರಿಯಾದ ಉತ್ತರ GUI ಎಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. 22ನೇ ಪ್ರಶ್ನೆ, ಕಂಪ್ಯೂಟರ್ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. 23ನೇ ಪ್ರಶ್ನೆ, ಭಾರತದಲ್ಲಿ ತಯಾರಿಸಿದ ಮೊದಲ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಸಿದ್ಧಾರ್ಥ. ಕಂಪ್ಯೂಟರ್ ಯಾವ ಭಾಷೆಯಲ್ಲಿ ಕೆಲಸ ಮಾಡುತ್ತದೆ? ಸರಿಯಾದ ಉತ್ತರ ಕಂಪ್ಯೂಟರ್ ಯಂತ್ರ ಭಾಷೆಯಲ್ಲಿ ಕೆಲಸ ಮಾಡುತ್ತದೆ. ಡೇಟಾ ಸಂಸ್ಕರಣೆ ಎಂದರೇನು? ಸರಿಯಾದ ಉತ್ತರ ಡೇಟಾ ಪ್ರೊಸೆಸಿಂಗ್ ಎಂದರೆ ಡೇಟಾವನ್ನು ಉಪಯುಕ್ತವಾಗಿಸುವುದು, ಮೇಕಿಂಗ್ ಡಾಟಾ ಯೂಸ್ಫುಲ್. ಅತ್ಯಂತ ವೇಗದ ಕಂಪ್ಯೂಟರ್ ಯಾವುದು? ಸರಿಯಾದ ಉತ್ತರ ಸೂಪರ್ ಕಂಪ್ಯೂಟರ್. IMAC ಒಂದು ವಿಧವಾಗಿದೆ. IMAC ಎಂಬುದು ಒಂದು ಮಷೀನ್. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಪ್ರೊಸೆಸರ್ಗೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಆಂಡ್ರಾಯ್ಡ್, ಇದು ಮೊಬೈಲ್ಗೆ ಸಂಬಂಧಿಸಿದೆ. ಡ್ಯೂಯಲ್ ಕೋರ್
i7, ಸೆಲೆರಾನ್ ಇವು ಮೂರು ಕೂಡ ಕಂಪ್ಯೂಟರ್ನ ಪ್ರೊಸೆಸರ್ಗಳು. ಭಾರತದಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರ್ ಎಲ್ಲಿ ಬಳಸಲಾಯಿತು? ಸರಿಯಾದ ಉತ್ತರ ಭಾರತದಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರನ್ನು ಪ್ರಧಾನ ಅಂಚೆ ಕಚೇರಿ ಬೆಂಗಳೂರಿನಲ್ಲಿ ಬಳಸಲಾಯಿತು. ಕಂಪ್ಯೂಟರ್ ಸಾಕ್ಷರತೆ ಎಂದರೆ ಏನು? ಕಂಪ್ಯೂಟರ್ ಸಾಕ್ಷರತೆ ಎಂದರೆ ಕಂಪ್ಯೂಟರ್ನ ಕಾರ್ಯ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಳ್ಳುವುದು. ಇಂಗ್ಲೀಷಲ್ಲಿ ನೋವಿಂಗ್ ದ ವರ್ಕಿಂಗ್ ಕೆಪಾಸಿಟಿ ಆಫ್ ದ ಕಂಪ್ಯೂಟರ್ ಅಂತ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.